50,000 ಕ್ಯಾಶ್ ತನ್ನಿ ಆರಾಮಾಗಿ ತಗೊಂಡೋಗಿ. 65ರಿಂದ 70,000 ಡೌನ್ ಪೇಮೆಂಟ್ ತಂದ್ರೆ ಸಾಕು, ಈಸಿಯಾಗಿ 2019 ಮಾಡಲು ಆಲ್ಟೋ K10 ತಗೊಂಡೋಗ್ಬೋದು. ಕರ್ನಾಟಕ ಲಿಮಿಟ್, ಅದು ಬಾರ್ಡರ್ ಅಲ್ಲಿ ಕೊನೆ ಮನೆ ಆಗಿದ್ರು ಕೂಡ ಪರವಾಗಿಲ್ಲ, ಕರ್ನಾಟಕದವರಾಗಿದ್ರೆ ಖಂಡಿತವಾಗಿ ನಾನು ಲೋನ್ ಮಾಡ್ಕೊಡ್ತೇನೆ. ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಬರ್ಲಿ 90,000ಕ್ಕೆ ನಿಮ್ ಚಾನಲ್ ಇಂದ ಬಂದ್ರೆ ಖಂಡಿತವಾಗಿ ಮಾಡ್ಕೊಡ್ತೀನಿ. 90,000 ಚಾನಲ್ ಇಂದ ಬಂದ್ರೆ 3.5 ಲಕ್ಷಕ್ಕೆ ಕೊಡ್ತೀವಿ ಸರ್. 3.5 ಲಕ್ಷನಾ? ಬರೇ 3.5 ಲಕ್ಷ ಕೊಡ್ತೀವಿ ಸರ್. ಲೋನ್ ಆಪ್ಷನ್ ಬೇಕಾ ಸರ್? 3 ಲಕ್ಷ ಲೋನ್, 50,000 ಕ್ಯಾಶ್ ಸರ್. ಎಷ್ಟು ಸರ್ ಪ್ರೈಸ್ ಸರ್? ಬರೇ 3,80,000 ಕೊಡ್ತೀವಿ. 3,80,000ಕ್ಕೆ ಇನೋವಾ? ಹೌದು ಸರ್, ಟೊಯೋಟಾ ಇನೋವಾ ಕೊಡ್ತಾ ಇದೀವಿ. 35 ಮೈಲೇಜ್ 1 ಲೀಟರ್ಗೆ ಕೊಡುತ್ತೆ ಸರ್. ಬರೇ 1.5 ಲಕ್ಷಕ್ಕೆ 800 ಇಲ್ಲ ಒಂದು ಆಲ್ಟೋ ಪ್ರೈಸ್ ನಲ್ಲಿ 1.5 ಲಕ್ಷಕ್ಕೆ Fiat Punto ಕೊಡ್ತಾ ಇದೀನಿ. ಆಫರ್ ಅಂದ್ರೆ ನಂಜುಂಡೇಶ್ವರ ಕಾರ್ ಲಿಂಕ್ಸ್. ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಂದ್ರೆ ಆಫರ್ ಪ್ರತಿಯೊಬ್ಬರಿಗೂ ಗೊತ್ತಿರುವಂತ ವಿಚಾರ ಸರ್. ಬರೇ 1,95,000ಕ್ಕೆ 8 ಜನ ಓಡಾಡ ಅಂತ ಟೊಯೋಟಾ ಕ್ವಾಲಿಸ್ ಕೊಡ್ತಾ ಇದೀವಿ ಸರ್. 50ರಿಂದ 1 ಲಕ್ಷ ಕ್ಯಾಶ್ ತಗೊಂಬನ್ನಿ. SX ಆಪ್ಷನ್ ಅಲ್ಲೂ ಸಿಂಗಲ್ ಓನರ್ ಬರೀ 81,000 ಓಡಾಡ ಅಂತ ಕ್ರೇಟಾ ಕೊಡ್ತೀನಿ ಸರ್. ಬರೀ 5,80,000ಕ್ಕೆ ಟೊಯೋಟಾ ಇನೋವಾ V ವರ್ಷನ್ 85,000 ಡೌನ್ ಪೇಮೆಂಟ್ ತಗೊಂಬಂದಿ ಸಾಕು ಸಾಕು ಸರ್. 5,80,000ಕ್ಕೆ ಕೊಡ್ತೀವಿ ಸರ್. ಲೋನ್ ಬೇಕಾ ಸರ್? 5ರಿಂದ 5.25 ಲಕ್ಷ ಲೋನ್, 50ರಿಂದ 75,000 ಕ್ಯಾಶ್ ತರ ಕೇಳಿ ಆರಾಮ ತಗೊಂಡೋಗ್ತೀವಿ. ಬರೇ 1ರಿಂದ 1.5 ಲಕ್ಷ ಕ್ಯಾಶ್ ತಂದ್ರೆ ಸಾಕು. ಟಾಟಾ ನೆಕ್ಸಾನ್ 2018 ಮಾಡಲು ಡೀಸೆಲ್ ಗಾಡಿ ಅವ್ರದಾಗಿಸ್ಕೋಬಹುದು ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ 5.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 80,000 ಕ್ಯಾಶ್ ತರಲಿ ಸಾಕು, ವೀಕ್ಷಕರು ಆರಾಮ ತಗೊಂಡೋಗ್ಬೋದು. ಲೋನ್ ಆಪ್ಷನ್ ಅಂತ ಬಂದ್ರೆ 4 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 50,000 ಡೌನ್ ಪೇಮೆಂಟ್ ತರ ಕೇಳಿ 30ರಿಂದ 80,000 ಕ್ಯಾಶ್ ತಗೊಂಬರ್ಲಿ. 30,000, 50,000, 1 ಲಕ್ಷ, 1.5 ಲಕ್ಷ ಸುಮಾರು ಕಾರ್ಗಳು ಸಿಗ್ತಾ ಇದೆ. ನಾನು ಇವತ್ತು ಬಂದಿರುವಂತ ಶೋರೂಮ್ ಬಂದ್ಬಿಟ್ಟು ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್. ಎಕ್ಸಾಕ್ಟ್ಲಿ ನಿಮ್ಗೆ ಮೂಡಲ್ಪಾಳ್ಯ ಮೇನ್ ರೋಡ್ ಅಲ್ಲೇ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ GPS ಲಿಂಕ್ ಎಲ್ಲಾನು ಕೊಟ್ಟಿರ್ತೀನಿ, ಇವ್ರದ್ದು ಚೆಕ್ ಮಾಡ್ಕೊಂಡ್ ಬಂದ್ಬಿಡ್ಬೋದು. ಸೊ ನಮ್ಮ ಸುತ್ತಮುತ್ತ ನಾಗರಬಾವಿ, ಚಂದ್ರ ಲೇಔಟ್, ವಿಜಯನಗರ ಈ ಸೈಡ್ಗೆಲ್ಲ ಈ ಶೋರೂಮ್ ತುಂಬಾನೇ ಫೇಮಸ್ ಅಂತಾನು ಹೇಳ್ಬೋದು. ಸೊ ನಮ್ದು ವೆಂಕಟೇಶ್ ಸರ್ ಇದಾರೆ, ಬನ್ನಿ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಬಿಡೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಹೆಂಗಿದ್ದೀರಾ ಸರ್? ಸರ್ ಆರಾಮಾಗಿದ್ದೀವಿ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಹೆಂಗ್ ಸರ್ ನಡೀತಿದೆ ಬಿಸ್ನೆಸ್ ಎಲ್ಲ? ಪರವಾಗಿಲ್ಲ ಸರ್, ಎಲ್ಲ ನಿಮ್ಮ ಯೂಟ್ಯೂಬ್ ಚಾನಲ್ಗಳ ಆಶೀರ್ವಾದದಿಂದ ಚೆನ್ನಾಗಿ ನಡೀತಾ ಇದೆ. ಸೊ ಇವತ್ತಿನ ವಿಡಿಯೋನಲ್ಲಿ ಏನ್ ಸ್ಪೆಷಲ್ ಸರ್? ಸರ್ ಸ್ಪೆಷಲ್ ಅಂತ ಏನಿಲ್ಲ, ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಆಫರ್ ರೇಟ್ ಅಲ್ಲಿ ಎಲ್ಲ ಕೊಡೋದು ಅದೇ ಸ್ಪೆಷಲ್. ಸೊ 90% ಲೋನ್ ಕೂಡ ಮಾಡ್ಕೊಡ್ತೀವಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ನಾವು ಮಾಡ್ತಾ ಇರೋದು ರೀ ನಂಬರ್ ಗಾಡಿ ಆಗ್ಲಿ, ಇನ್ನೊಂದು ಡೂಪ್ಲಿಕೇಶನ್ ಗಾಡಿ ಆಗ್ಲಿ ಮಾಡ್ತಾ ಇಲ್ಲ. ಕರ್ನಾಟಕ ಗಾಡಿಗಳು ಒಂದು, ಎರಡನೇದಾಗಿ ಎಲ್ಲ ಒರಿಜಿನಲ್ ವೆಹಿಕಲ್ಸ್, ಎಲ್ಲ ಹಿಸ್ಟ್ರಿ ಇರುವಂತ ಗಾಡಿಗಳು ಮಾತ್ರ ನಾವು ಸೇಲ್ ಮಾಡ್ತಾ ಇದೀವಿ. ಅದೆಲ್ಲರಿಗೂ ಗೊತ್ತಿರೋ ವಿಚಾರ ಆಲ್ರೆಡಿ ಸಬ್ಸ್ಕ್ರೈಬರ್ಸ್ಗೆಲ್ಲ. ಸೊ ಹೊಸ ಸಬ್ಸ್ಕ್ರೈಬರ್ಗೋಸ್ಕರ ಹೊಸದಾಗಿ ಹೇಳ್ತಾ ಇರೋದು ಅಷ್ಟೇನೆ. ಸೊ ನಮ್ಮಲ್ಲಿ ಏನಪ್ಪಾ ಅಂದ್ರೆ 90% ವರೆಗೂ ಲೋನ್ ಮಾಡ್ಕೊಡ್ತೀವಿ ಸರ್. ಎನಿ ವೆಹಿಕಲ್, ಯಾವುದೇ ವೆಹಿಕಲ್ ತಗೊಂಡ್ರು 90% ಲೋನ್ ಮಾಡ್ಕೊಡ್ತಾ ಇದೀವಿ. 6 ತಿಂಗಳು ಇಂಜಿನ್, ಗೇರ್ ಬಾಕ್ಸ್ ಗ್ಯಾರಂಟಿ ವಾರಂಟಿ ಕೊಡ್ತಾ ಇದೀವಿ. ಒಂದು ಸರ್ವಿಸ್ ಫ್ರೀ ಕೊಡ್ತಾ ಇದೀವಿ. ಸೊ ಎಲ್ಲ ಅವೈಲಬಿಲಿಟಿ ನಮ್ಮಲ್ಲಿ ಇದೆ ಸರ್. ನಂಜುಂಡೇಶ್ವರ ಅಂದ್ರೆ ಆಫರ್ ನಂಜುಂಡೇಶ್ವರ ಕಾಲೇಜ್ ಖಂಡಿತವಾಗಿ ಸರ್. ನೋಡಿ ನೀವು ಬೈಟ್ ಮಾಡ್ಕೊಬಿಟ್ಟಿದ್ದೀರಾ, ನಾನು ಹೇಳಿಲ್ಲ ಅಷ್ಟೇ ಡೈಲಾಗ್ ಹೇಳಿ ಸರ್. ಸರ್ ಇವತ್ತು ಏನ್ ಬಜೆಟ್ ಇಂದ ರೇಂಜ್ ಇದೆ ಸರ್ ಇವತ್ತು? ನಮ್ಮಲ್ಲಿ ಬರಬೇಕು ಅಂದ್ರೆ 75,000 80,000ದಿಂದನೂ ಬಜೆಟ್ ಸ್ಟಾರ್ಟ್ ಆಗುತ್ತೆ. ಸೊ ಜನ್ ಕಾರ್ ಇಂದನೂ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಅಪ್ ಟು ನಿಮ್ಗೆ 13 ಲಕ್ಷ 14 ಲಕ್ಷದವರೆಗೂ ವೆಹಿಕಲ್ಸ್ ಗಳು ಇದೆ ನಮ್ಮಲ್ಲಿ. ಸುಮಾರು 50ರಿಂದ 60 ಗಾಡಿ ಸ್ಟಾಕ್ಸ್ ಇದೆ. ಲೋನ್ ಬಗ್ಗೆ ಸರ್? ಲೋನ್ ಅಂದ್ರೆ ಸರ್ ಪ್ರೊಫೈಲ್ ಚೆನ್ನಾಗಿದ್ರೆ, ಆಮೇಲೆ ನಿಮ್ಗೆ ಇನ್ಕಮ್ ಅಂದ್ರೆ ಅಕೌಂಟ್ ಅಲ್ಲಿ ಟರ್ನ್ ಓವರ್ ಚೆನ್ನಾಗಿದ್ರೆ ಖಂಡಿತವಾಗಿ ವೀಕ್ಷಕರೇ ನಿಮ್ಗೆ ಅನ್ಕೊಂಡಿದ್ದು ಮಟ್ಟದಲ್ಲಿ ಲೋನ್ ಮಾಡ್ಕೊಡ್ತೀವಿ. ಅದ್ರ ಬಗ್ಗೆ ಯಾಕೆಂದ್ರೆ ಈಗ ನಿಮ್ದು ಸಿವಿಲ್ ಪ್ರಾಬ್ಲಮ್ ಇದ್ದು 680ಕ್ಕಿಂತ ಸಿವಿಲ್ ಸ್ಕೋರ್ ಕಡಿಮೆ ಇದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಲೋನ್ ಮಾಡೋದು. 680ಕ್ಕಿಂತ ಹೆಚ್ಚಿಗೆ ಸಿವಿಲ್ ಸ್ಕೋರ್ ಇದ್ರೆ ಖಂಡಿತವಾಗಿ ಯಾವುದೇ ಊರಾಗ್ಲಿ, ಕರ್ನಾಟಕದ ಕೊನೆ ಮನೆ ಅದಾಗಿದ್ರು ಕೂಡ ಲೋನ್ ಮಾಡ್ಕೊಡ್ತೀವಿ. ಲೋನ್ ಮಾಡ್ಕೊಡ್ತೀರಾ? ಕರ್ನಾಟಕ ಲಿಮಿಟ್, ಅದು ಬಾರ್ಡರ್ ಅಲ್ಲಿ ಕೊನೆ ಮನೆ ಆಗಿದ್ರು ಕೂಡ ಪರವಾಗಿಲ್ಲ, ಕರ್ನಾಟಕದವರಾಗಿದ್ರೆ ಖಂಡಿತವಾಗಿ ನಾನು ಲೋನ್ ಮಾಡ್ಕೊಡ್ತೇನೆ. ಹಾಗಾಗಿ ಹೇಳ್ತೇನೆ. ಸೊ ವೀಕ್ಷಕರೇ, ಸುಮಾರು ಬಜೆಟ್ ಕಾರ್ಗಳಿದೆ ನಿಮ್ಗೆ. ಒಂದು 80,000 90,000ದಿಂದ ಇವತ್ತು ಬಜೆಟ್ ಸ್ಟಾರ್ಟಿಂಗ್ ರೇಂಜ್ ಇದೆ. ಅಂಡ್ ಸುಮಾರು ಮಾರುತಿ ಕಾರ್ಗಳೇ ಇದೆ ಅಂತಾನು ಹೇಳ್ಬೋದು. ಒಂದು 100ರಲ್ಲಿ 90% ಮಾರುತಿ ಕಾರ್ಗಳಿದೆ. ಅಂಡ್ ಮಿಕ್ಕಿ 10% ಅಲ್ಲಿ ಯುಂಡಾಯಿ, ವೋಕ್ಸ್ ವ್ಯಾಗನ್ ಎಲ್ಲಾನು ಇದೆ. ಸೊ ಬನ್ನಿ ತಡ ಮಾಡ್ತೀರಾ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ನೀವಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಸರ್. ಬನ್ನಿ ಸರ್. ಫ್ರೆಂಡ್ಸ್ ಆಗಿದ್ರೆ ನೋಡ್ತಾ ಇರ್ಬೋದು, ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಮೊದಲನೇ ಕಾರು ಆಲ್ಟೋ ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಸರ್ ಆಲ್ಟೋ K10 ಇದು ಬಂದು 2019 ಮಾಡಲು ಸರ್. 2019 ಮಾಡಲು. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, AC ಎಲ್ಲ ಬರುವಂತ ಗಾಡಿ ನೀವು ನೋಡ್ತಾ ಇರ್ಬೋದು ಸರ್. ಒಳ್ಳೆ ಲೆದರ್ ಇಂಟೀರಿಯರ್ಸ್ ಕೂಡ ಇದೆ, ಒಳ್ಳೆ ಸಿಸ್ಟಮ್ ಕೂಡ ಇದೆ. ಸೊ ಪ್ರೈಸ್ ವೈಸ್ ಅಂತ ಏನಾದ್ರು ಬರೋದಾದ್ರೆ ಸರ್ ಬರೇ 3,95,000ಕ್ಕೆ ವೆಹಿಕಲ್ ಕೊಡ್ತಿದೀವಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ 3ರಿಂದ 3.25 ಲಕ್ಷ ಲೋನೇ ಮಾಡ್ಕೊಡ್ತೀವಿ ಸರ್. 3ರಿಂದ 3.25 ಲಕ್ಷ ಲೋನೇ ಮಾಡ್ಕೊಡ್ತೀವಿ ಸರ್. 65ರಿಂದ 70,000 ಡೌನ್ ಪೇಮೆಂಟ್ ಅಂದ್ರೆ ಸಾಕು, ಈಸಿಯಾಗಿ 2019 ಮಾಡಲು ಆಲ್ಟೋ K10 ತಗೊಂಡೋಗ್ಬೋದು ಸರ್. ಇದು ಬಂದು 2019 ಮಾಡಲ್ ವೆಹಿಕಲ್ ಸರ್. 2019 ಮಾಡಲು. ಸೊ ಸಿಂಗಲ್ ಓನರ್ ವೆಹಿಕಲ್, ಆಸ್ತಾ ಅಂದ್ರೆ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಸೊ ಇದರಲ್ಲಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡೀಪ್ ಫಾಗ್ ಲ್ಯಾಂಪ್, ಕ್ರೋಮ್ ಹ್ಯಾಂಡಲ್, ಮಿರರ್ ಇಂಡಿಕೇಟರ್, ಆಮೇಲೆ ಏರ್ ಬ್ಯಾಗು, ಒಳ್ಳೆ ಲೆದರ್ ಇಂಟೀರಿಯರ್ಸ್ ನೀವು ನೋಡ್ತಾ ಇರ್ಬೋದು. ವೆಹಿಕಲ್ ಅಲ್ಲಿ ಎಲ್ಲ ಬ್ರಾಂಡ್ ನ್ಯೂ ಟೈರ್ ಅಳವಡಿಸಿದ್ದಾರೆ. ವೆಹಿಕಲ್ ಕೂಡ ತುಂಬಾ ಅಂದ್ರೆ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್.
ನೋಡ್ತಾ ಇರ್ಬೋದು ವೀಕ್ಷಕರೇ, ಟೈರ್ಸ್ ಕಂಡೀಷನ್ ಆಗಿರ್ಬೋದು, ಸೀಟ್ ಕವರ್ಸ್ ಕಂಡೀಷನ್ ಆಗಿರ್ಬೋದು, ಎಲ್ಲಾನು ತುಂಬಾ ಚೆನ್ನಾಗಿದೆ, ಸಖತ್ತಾಗಿ ಮೇಂಟೈನ್ ಮಾಡೋರೆ. ಆಸ್ಟ್ರಾ ವೇರಿಯಂಟ್ i20 ಪ್ರೈಸಿಂಗು ಸರ್ ಪ್ರೈಸ್ ಹೋಯ್ತು ಅಂತ ಹೇಳಿದ್ರೆ ಸರ್, ಇವತ್ತು 2019 ಮಾಡಲು i20 ಈ ಶೇಪ್ ಗಾಡಿ ತಗೋಬೇಕು ಅಂದ್ರೆ 9.5 ಲಕ್ಷ ಇದೆ ಸರ್. ಆದ್ರೆ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಆ ರೀತಿ ಇಲ್ಲ, ಬರೀ 8.5 ಲಕ್ಷ ಸರ್. ಅದರಲ್ಲೂ ನಿಮ್ ಚಾನಲ್ ಇಂದ ಬರ್ಲಿ ಸರ್, 8,30,30,000 ವೆಹಿಕಲ್ ಕೊಡ್ತೀವಿ. ಲೋನ್ ಆಪ್ಷನ್ ಬೇಕಾ ಸರ್? 7.5 8 ಲಕ್ಷ ಲೋನು ಸರ್. 30 ರಿಂದ 80,000 ಕ್ಯಾಶ್ ತಗೊಂಬರ್ಲಿ. 2019 ಮಾಡಲು ಟಾಪ್ ಎಂಡ್ ಮಾಡಲು ಡೀಸೆಲ್ ವೇರಿಯಂಟ್ i20 ಆಸ್ತಾ ತಗೊಂಡೋಗ್ಲಿ ಸೆಲೆರಿಯೋ ಸರ್. ಸರ್ ಸೆಲೆರಿಯೋ ಅದೇ ರೀತಿ ನೀವು ನೋಡೋದ್ರೆ 2014 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಸೊ 3,65,000 ವೆಹಿಕಲ್ ಕೊಡ್ತಾ ಇದೀವಿ ಸರ್. 3,65,000 ಬೇಡವಾ ಸರ್? ನಿಮ್ ಚಾನಲ್ ಇಂದ ಬಂದ್ರೆ 3.5 ಲಕ್ಷಕ್ಕೆ ಕೊಡ್ತೀವಿ ಸರ್. 3.5 ಲಕ್ಷನಾ? ಬರೇ 3.5 ಲಕ್ಷ ಕೊಡ್ತೀವಿ ಸರ್. ಲೋನ್ ಆಪ್ಷನ್ ಬೇಕಾ ಸರ್? 3 ಲಕ್ಷ ಲೋನ್, 50,000 ಕ್ಯಾಶ್ ಸರ್. 50,000 ಕ್ಯಾಶ್ ಅಂದ್ರೆ 50,000 ಕ್ಯಾಶ್ ತಂದ್ರೆ ಸಾಕು, ಆರಾಮಾಗಿ ಈಸಿಯಾಗಿ ತಗೊಂಡೋಗ್ಬೋದು ಸರ್. ಇದು ಸರ್ ಬಲಿನ ಸರ್ ಅದೇ ರೀತಿ ಬಲನ ನೋಡೋರು 2017 ಮಾಡಲು ಡೆಲ್ಟಾ ವೇರಿಯಂಟ್ ಆದ್ರೂ ಕೂಡ 4x4 ಅಲ್ಲಾ ವೀಲ್ ಹಾಕಿದ್ದಾರೆ, ಒಳ್ಳೆ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ. ಗಾಡಿ ಮಾತ್ರ ತುಂಬಾ ಅದ್ಭುತವಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಡೀಸೆಲ್ ವೆಹಿಕಲ್. ಸೊ ಇವತ್ತು ಎಲ್ಲೇ ಚೆಕ್ ಮಾಡೋದಾದ್ರು ಈ ತರ ಇಂಟೀರಿಯರ್ ಇರೋ ವೆಹಿಕಲ್ 7 ಲಕ್ಷ 7.5 ಲಕ್ಷ ಇದೆ. ಆದ್ರೆ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಬರೇ 6.5 ಲಕ್ಷಕ್ಕೆ ವೆಹಿಕಲ್ ಕೊಡ್ತಾ ಇದ್ದೀವಿ. 6.5 ಲಕ್ಷನಾ? 6.5 ಲಕ್ಷ ಕೊಡ್ತಾ ಇದೀವಿ ಸರ್. ಲೋನ್ ಬೇಕಾ ಸರ್? 6 ಲಕ್ಷ ಲೋನ್ ಸರ್. 50,000 ಕ್ಯಾಶ್ ತನ್ನಿ, ಆರಾಮ ತಗೊಂಡೋಗಿ. 50,000 ಕ್ಯಾಶ್ ಅಂದ್ರೆ ಈ ಬಲಿನೂ ಸಿಕ್ಬಿಡುತ್ತೆ. ಹಾಗೆ ಒಂದು ಬ್ರಾಂಡ್ ನ್ಯೂ ಕಂಡೀಷನ್ ತುಂಬಾ ಅದ್ಭುತವಾದ ಒಂದು ಸೆಂಟ್ರೋ ಸರ್ ಇದು. ಯಾಕಪ್ಪ ಅದ್ಭುತ ಅಂತ ಹೇಳಿದೆ ಅಂದ್ರೆ, ಇದರಲ್ಲಿ ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ನಾರ್ಮಲ್ ಆಗಿ ಎಲ್ಲಾ ವೆಹಿಕಲ್ ಅಲ್ಲೂ ಬರುತ್ತೆ. ಸೊ ಈ ವೆಹಿಕಲ್ ಅಲ್ಲಿ ಆಂಪ್ ಊಪರ್, ಸಬ್ ಊಪರ್, ಒಳ್ಳೆ ಅಲಾಯ್ ವೀಲ್, ಅಂದ್ರೆ 80 ರಿಂದ 1 ಲಕ್ಷ ಇಂಟೀರಿಯರ್ಸ್ ಇದೆ ಸರ್ ವೆಹಿಕಲ್ ಅಲ್ಲಿ. ಆಂಪ್ ಊಪರ್ ಎಲ್ಲಾನು ಹಾಕ್ಸೋರೆ. ಹೌದು, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ. ನೀವು ನೋಡ್ತಾ ಇರ್ಬೋದು, ವೀಕ್ಷಕರು ತೋರಿಸ್ತಾ ಇರ್ಬೋದು. ನೀವು ತುಂಬಾ ಅದ್ಭುತವಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ವೀಕ್ಷಕರೇ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಇದಕ್ಕೆ ತುಂಬಾ ಖರ್ಚು ಮಾಡೋರೆ ಅನ್ಸುತ್ತೆ. 1 ಲಕ್ಷದವರೆಗೂ ಖರ್ಚು ಮಾಡಿದ್ದಾರೆ. ಸೊ ಇಷ್ಟೆಲ್ಲ ಅದ್ಭುತವಾಗಿ ಖರ್ಚು ಮಾಡಿದಾರೆ ಸರ್. ಪ್ರೈಸ್ ಏನೋ ತುಂಬಾ ಕಾಸ್ಟ್ಲಿ ಇರ್ಬೋದು ಅನ್ಕೋಬಹುದು ವೀಕ್ಷಕರೇ, ಖಂಡಿತವಾಗಿ ಅದು ಸುಳ್ಳು. ನಾವು ಕೊಡ್ತಾ ಇರೋದು ಬರೇ ಗಾಡಿ ಪ್ರೈಸ್ ಅಲ್ಲಿ ಇಂಟೀರಿಯರ್ಸ್ ಎಲ್ಲ ಫ್ರೀ ಆಗಿ ಕೊಡ್ತಾ ಇದೀವಿ. ಬರೀ 2.5 ಲಕ್ಷ ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಇಂದ ಬಂದ್ರೆ ಬರೀ 2,30,000 ವೆಹಿಕಲ್ ಕೊಟ್ಬಿಡ್ತೀವಿ. ಬರೀ 2 ಲಕ್ಷದ? ಹೌದು, 2,30,000 ಕೊಡ್ತೀವಿ. ಫ್ರೆಶ್ ಎಫ್ಸಿ 5 ವರ್ಷ ಎಫ್ಸಿ ಇದೆ, ಫ್ರೆಶ್ ಆಗಿ ಇನ್ಸೂರೆನ್ಸ್ ಇದೆ, ವೆಹಿಕಲ್ ಒಳ್ಳೆ ಟೈರ್ಸ್ ಇದೆ, ಒಳ್ಳೆ ಅಲ್ಲ ಇದೆ, ಎಲ್ಲ ಇದೆ ಸರ್. ಏನು ಖರ್ಚೆ ಮಾಡೋಂಗಿಲ್ಲ ಕಸ್ಟಮರ್ ತಗೊಂಡು. ಫ್ಯಾನ್ಸಿ ಮ್ಯಾಗ್ವಿಲ್ ಹಾಕ್ಸೋರೆ ಅಂತಾನು ಹೇಳ್ಬೋದು. ಹಾಗೆ ಕ್ರೆಟಾ ಸಾಟ್ 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಓಕೆ. ಸೊ ಇದು SX ಆಪ್ಷನಲ್, ಅಂದ್ರೆ 6 ಗಾಳಿ ಚೀಲ, 6 ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸೊ ಇದರಲ್ಲಿ ಡೀಸೆಲ್ ವೆಹಿಕಲ್ ಆಟೋಮೆಟಿಕ್ ವೇರಿಯಂಟ್ ಸರ್. ಡೀಸೆಲ್ ವೆಹಿಕಲ್ ಆಟೋಮೆಟಿಕ್ ಗಾಡಿ, ಆಟೋಮೆಟಿಕ್ ವೇರಿಯಂಟ್, ಪುಷ್ ಬಟನ್ ಸ್ಟಾರ್ಟ್, ಮತ್ತೆ 6 ಏರ್ ಬ್ಯಾಗ್, ಒಳ್ಳೆ ಬ್ರಾಂಡ್ ನ್ಯೂ ಟೈರ್ಸ್. ವೆಹಿಕಲ್ ಕೂಡ ತುಂಬಾ ಅಂದ್ರೆ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಪ್ರೈಸ್ ವೈಸ್ ಅಂತ ಏನಾದ್ರು ಹೋಗ್ತೀನಿ ಅಂದ್ರೆ ಬರೀ 81,000 ಓಡಿರೋ ಡೀಸೆಲ್ ಆಟೋಮೆಟಿಕ್ 18 ಮಾಡಲು ಕ್ರೇಟಾ SX ಆಪ್ಷನಲ್ ವೆಹಿಕಲ್, ಅದನ್ನು ಬರೇ 12 ಲಕ್ಷ ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಇಂದ ಬಂದ್ರೆ 11.5 ಲಕ್ಷಕ್ಕೆ ಈ ವೆಹಿಕಲ್ ಕೊಟ್ಬಿಡ್ತೀವಿ. 11.5 ಲಕ್ಷ? ಹೌದು ಸರ್, ಅದು ಬೇಡವಾ ಸರ್? ಬರೀ 11 ಲಕ್ಷಕ್ಕೆ ಕೊಡ್ತೀನಿ ಸರ್. ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. ಲೋನ್ ಬೇಕಾ ಸರ್? 10 ರಿಂದ 10.5 ಲೋನ್ ಸರ್. 50 ರಿಂದ 1 ಲಕ್ಷ ಕ್ಯಾಶ್ ತಗೊಂಬನ್ನಿ. SX ಆಪ್ಷನಲ್ ಸಿಂಗಲ್ ಓನರ್ ಬರೀ 81,000 ಓಡರ್ ಅಂತ ಕ್ರೇಟಾ ಕೊಡ್ತೀನಿ ಸರ್. ಕ್ರೇಟಾ ಕೊಡ್ತಾ ಇದೀರಾ? ಹೌದು ಸರ್. ಹಾಗೆ ಸರ್ TV 300 ಒಂದಿದೆಯಲ್ಲ ಸರ್, ಇದು ಬಂದು T6 ಪ್ಲಸ್ ಅನ್ಬಿಟ್ಟು AC, ಪವರ್ ಸ್ಟೇರಿಂಗ್, ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಸೊ ಏರ್ ಬ್ಯಾಗ್ ಕೂಡ 2 ಇರುತ್ತೆ ಇದ್ರಲ್ಲಿ ವೆಹಿಕಲ್ ಅಲ್ಲಿ. ಡೀಸೆಲ್ ವೇರಿಯಂಟ್. ಸೊ ಇದು ಸಿಂಗಲ್ ಓನರ್ ಗಾಡಿ. ಸೊ ಪ್ರೈಸ್ ವೈಸ್ ಅಂತ ಏನಾದ್ರು ಹೋದ್ರೆ ಬರೀ 6.5 ಲಕ್ಷಕ್ಕೆ ಈ ಗಾಡಿ ಕೊಡ್ತಾ ಇದೀವಿ ಸರ್. 6.5 ಲಕ್ಷನಾ? ಬರೀ 6.5 ಲಕ್ಷಕ್ಕೆ ಈ ವೆಹಿಕಲ್ ಕೊಡ್ತಾ ಇದೀವಿ ಸರ್. ಲೋನ್ ಅಂದ್ರೆ ಸರ್, ಲೋನ್ ಆಪ್ಷನ್ ಅಂದ್ರೆ 6 ಲಕ್ಷ ಲೋನೇ ಮಾಡ್ಕೊಡ್ತೀವಿ. 50,000 ಡೌನ್ ಪೇಮೆಂಟ್ ತರ ಕೇಳಿ ಆರಾಮ ತಗೊಂಡೋಗ್ತೀವಿ. ಏಕೈಕ ಒಂದೇ ಒಂದು ಗಾಡಿ ಟಾಟಾ ಜಸ್ಟ್ ಯೆಲ್ಲೋ ಬೋರ್ಡ್ ವೆಹಿಕಲ್. ಸೊ ಇದು ಬಂದ್ಬಿಟ್ಟು 2019 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಎಲ್ಲ ಬ್ರಾಂಡ್ ನ್ಯೂ ಟೈರ್ ಹಾಕಿದ್ದಾರೆ, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ. ವೆಹಿಕಲ್ ಕೂಡ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ಯೆಲ್ಲೋ ಬೋರ್ಡ್ ವೆಹಿಕಲ್ ಒಳ್ಳೆ ಬಜೆಟ್ ಅಲ್ಲಿ ಸಿಗುತ್ತೆ. ಹೌದು ಸರ್, ಖಂಡಿತವಾಗಿ ಸರ್. ಪ್ರೈಸ್ ವೈಸ್ ಅಂದ್ರೆ ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಲಿ, ಯೆಲ್ಲೋ ಬೋರ್ಡ್ 4.5 ರಿಂದ 5 ಲಕ್ಷ ಇದೆ. ಸೊ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಬರೇ 3,95,000 ಗಾಡಿ ಕೊಡ್ತಾ ಇದೀವಿ ಸರ್. 3,95,000. ಹೌದು ಸರ್. ಲೋನ್ ಆಪ್ಷನ್ ಬೇಕಾ ಸರ್? 1 ಲಕ್ಷ ಡೌನ್ ಪೇಮೆಂಟ್ ತರ ಕೇಳಿ ಸರ್. 3 ಲಕ್ಷ ಈಸಿಯಾಗಿ ಲೋನ್ ಮಾಡ್ಕೊಡ್ತೀನಿ, ಆರಾಮ ತಗೊಂಡು ಹೋಗ್ತೀವಿ. ಇನ್ನೊಂದು ಸ್ವಿಫ್ಟ್ ಡಿಸೈರ್ 2010 ಮಾಡಲು ಸೆಕೆಂಡ್ ಓನರ್ ಬರೇ 85,000 ಓಡೋ ಅಂತ ಗಾಡಿ ಸರ್. ಸರ್ ಪ್ರೈಸ್ ವೈಸ್ ಅಂತ ಏನಾದ್ರು ಹೋದ್ರೆ ಸರ್ ಬರೇ 3.5 ಲಕ್ಷ ಕೊಡ್ತೀನಿ. ಎಲ್ಲ ಬ್ರಾಂಡ್ ನ್ಯೂ ಟೈರ್ ಇದೆ, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇರೋಂತ ವೆಹಿಕಲ್. ಎಲ್ಲದಕ್ಕಿಂತ ಹೆಚ್ಚಾಗಿ ಡೀಸೆಲ್ ಗಾಡಿ ಸರ್ ಇದು. ಎಷ್ಟು ಸರ್ ಪ್ರೈಸ್? ಸರ್ ಬರೇ 3.5 ಲಕ್ಷ ಸರ್. ಬರೀ 3.5 ಲಕ್ಷ ಸರ್. 3,50,000 ಕೊಡ್ತೀವಿ. ಲೋನ್ ಅಂದ್ರೆ ಸರ್ ಲೋನ್ 10 ಮಾಡಲ್ ಆಗಲ್ಲ ಸರ್. 11 ಮಾಡಲ್ ಇಂದ ಎಬೋ ಆದ್ರೆ ಲೋನ್ ಖಂಡಿತವಾಗಿ ಮಾಡ್ತೀವಿ. ಹಾಗೆ ಸರ್ ಈಕೋ ಸರ್ ಈಕೋ ಮಾರುತಿ ಈಕೋ 2016 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಸೊ ಇದ್ರಲ್ಲಿ ಕೂಡ AC ಎಲ್ಲ ಬರುತ್ತೆ, ಕ್ಯಾರಿಯರ್ ಕೂಡ ಸಪರೇಟ್ ಆಗಿ ಹಾಕಿದ್ದಾರೆ. ಸೊ ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಪ್ರೈಸ್ ವೈಸ್ ಅಂತ ಹೋದ್ರೆ 3,95,000 ಹೇಳ್ತಾ ಇದೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 3 ಲಕ್ಷ ಈಸಿಯಾಗಿ ಲೋನ್ ಮಾಡ್ಕೊಡ್ತೀವಿ. ವೀಕ್ಷಕರೇ 95,000 ಕ್ಯಾಶ್ ತಂದ್ರೆ ಸಾಕು, ಈಸಿಯಾಗಿ ಮಾರುತಿ ಈಕೋ 2016 ಮಾಡಲು AC ಗಾಡಿ ಸಿಂಗಲ್ ಓನರ್ ಗಾಡಿ ತಗೊಂಡು ಹೋಗ್ಬೋದು. ಇನ್ನೊಂದು ಸೆಲೆರಿಯೋ ಇದೆಯಲ್ಲ ಸರ್? ಸರ್ ಸೆಲೆರಿಯೋ ಬಗ್ಗೆ ಹೇಳ್ಬೇಕು ಅಂದ್ರೆ 2017 ಮಾಡಲು ಸರ್ ಇದು.
ಸೊ ಇದು ಬಂದು ಸಿಂಗಲ್ ಓನರ್ ವೆಹಿಕಲ್, ಓಕೆ ಬರೇ 38,000 ಓಡಿರುವಂತ ಗಾಡಿ ಸರ್. 38,000 ಓಡಿದೆ, ಆಟೋಮೆಟಿಕ್ ಗಾಡಿ, ಆಟೋಮೆಟಿಕ್ ವೇರಿಯಂಟ್ ಸರ್. ಹಾ, ಹಾ, ಸೊ ಸಿಂಗಲ್ ಓನರ್ ಆಗಿರುತ್ತೆ. ಹಾ. ಸೊ ಪ್ರೈಸ್ ವೈಸ್ ಅಂತ ಏನಾದ್ರು ಹೋದ್ರೆ 4,80,000 ಹೇಳ್ತಾ ಇದೀವಿ. ಓಕೆ. ನಿಮ್ಮ ಚಾನಲ್ ಇಂದ ಬಂದ್ರೆ 4,60,000 ವೆಹಿಕಲ್ ಮಾಡ್ಕೊಡ್ತೀವಿ. ಇನ್ನೊಂದ್ ಪ್ರೈಸ್ ಹೇಳಿ ಸರ್. ಬರೇ 4,60,000 ಮಾಡ್ಕೊಡ್ತೀವಿ. ಇನ್ನೊಂದ್ ಪ್ರೈಸ್ 4,500,000 ಕೊಡ್ತೀವಿ ಸರ್. 4.5 ಲಕ್ಷ, ಬರೇ 4,500,000 ಲಕ್ಷ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 4 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 50,000 ಡೌನ್ ಪೇಮೆಂಟ್ ತರ ಕೇಳಿ. 2017 ಮಾಡಲು ಸೆಲ್ಲರಿಯೋ ಆಟೋಮೆಟಿಕ್, ಅದು ZX ಟಾಪ್ ಎಂಡ್ ಮಾಡಲು ಗಾಡಿ ತಗೊಂಡು ಹೋಗಿಲ್ಲ. ಹಾಗೆ ಇನ್ನೊಂದ್ ಶಿಫ್ಟ್ ಸರ್ ಶಿಫ್ಟ್ ಅಂದ್ರೆ ಮೇಳನೇ ಇದೆ. ನೀವು ನೋಡ್ತಾ ಇರೋದು 18 ಇದೆ, 16 ಇದೆ, ತಿರ್ಗಾ ಹೋದ್ರೆ ಅಲ್ಲೊಂದು 16 ಇದೆ, ಅಲ್ಲಿಂದ ಹೋದ್ರೆ 18 ಇದೆ, ಆ ಕಡೆ ಹೋದ್ರೆ 18, 19 ಇದೆ, ಸುಮಾರು ಎಲ್ಲಾ ವೆರೈಟೀಸ್ ಇದೆ. ಸೊ ಇದು ಬಂದು 2018 ಮಾಡಲು ಸಿಂಗಲ್ ಓನರು, ಬರೇ 70,000 ಓಡಿರುವಂತ ಗಾಡಿ. ಒಳ್ಳೆ ಫ್ಯಾನ್ಸಿ ಎಲ್ಲ ವೀಲ್ ಹಾಕಿದ್ದಾರೆ, ಹೊಸ ಬ್ರಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ಸೊ ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ, AC, ಪವರ್ ಸ್ಟೇರಿಂಗು, ಆಡಿಯೋ ಕಂಟ್ರೋಲ್ ಸ್ಟೇರಿಂಗು, ಡ್ಯೂಯಲ್ ಏರ್ ಬ್ಯಾಗು ಎಲ್ಲ ಬರ್ತದೆ, ಮಿಡ್ ವೇರಿಯಂಟ್ ಅದು ಕೂಡ. ಸೊ ಪ್ರೈಸ್ ವೈಸ್ ಅಂತ ಏನಾದ್ರು ಹೋಗೋದಾದ್ರೆ ಬರೀ 6,45,000 ಹೇಳ್ತಾ ಇದೀವಿ. ಫೈನಲ್ ಒಂದ್ ಹೇಳಿ ಸರ್ ಪ್ರೈಸ್. 6,30,000 ಕೊಟ್ಬಿಡ್ತೀನಿ ಸರ್. ಲೋನ್ ಬೇಕಾ ಸರ್? 5,500,000 5,80,000 ಲೋನ್ ಮಾಡ್ಕೊಡ್ತೀನಿ ಸರ್. 50,000 75,000 ಕ್ಯಾಶ್ ತರ ಕೇಳಿ ಈಸಿಯಾಗಿ 18 ಮಾಡಲು ಸಿಂಗಲ್ ಓನರು, ಎಲ್ಲಾ ಆಪ್ಷನ್ ಇರುವಂತ ಶಿಫ್ಟ್ ತಗೊಂಡು ಹೋಗ್ತೀವಿ. ಶಿಫ್ಟ್ ತಗೊಂಡು ಹೋಗ್ಬೋದು. ಹೌದು ಸರ್. ವೀಕ್ಷಕರೇ ನೋಡ್ತಾ ಇರ್ಬೋದು, ಇನ್ನೊಂದು ಶಿಫ್ಟ್ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್ ಈ ಶಿಫ್ಟ್ ಬಗ್ಗೆ ಹೇಳ್ಬೇಕು ಅಂದ್ರೆ 2016 ಮಾಡಲು ಸರ್. ಸೊ ಇದು ಬಂದು VDI ಅಂದ್ರೆ ಡೀಸೆಲ್ ವೇರಿಯಂಟ್, ಮಿಡ್ ವೇರಿಯಂಟ್ ಬರುತ್ತೆ. ಸೊ ಇದರಲ್ಲಿ ಮಿರರ್ ಕೂಡ ನಿಮ್ಗೆ ಇಂಡಿಕೇಟರ್ ಎಲ್ಲ ಬರುತ್ತೆ. ಮಿರರ್ ಅಲ್ಲಿ ಕ್ರೋಮ್ ಹ್ಯಾಂಡಲ್ ಬರುತ್ತೆ. ವೆಹಿಕಲ್ ಸಿಂಗಲ್ ಓನರ್, ಡೀಸೆಲ್ ಗಾಡಿ, ಬರೀ 80,000 ರನ್ ಆಗಿದೆ ಸರ್. 80,000 ಓಡಿದೆ, ನೋಡ್ತಾ ಇರ್ಬೋದು. ಶಿಫ್ಟ್ ತುಂಬಾನೇ ಚೆನ್ನಾಗಿದೆ. ಇದ್ರ ಪ್ರೈಸಿಂಗ್ ಏನ್ ಹೇಳ್ತಾರೆ? ಬರೇ 5,95,000 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಇಂದ ಬಂದ್ರೆ ಬರೀ 5,80,000 ಗಾಡಿ ಕೊಡ್ತೀವಿ. ಲೋನ್ ಅಂತ ಬಂದ್ರೆ 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 80,000 ಡೌನ್ ಪೇಮೆಂಟ್ ಅಲ್ಲಿ ತಗೊಂಡೋಗ್ಲಿ. 80,000 ತಂದ್ರೆ ಸಾಕು ಸರ್. ಹಾಗೆ ಇಲ್ಲೊಂದು ಡಿಸೈರ್ ಸರ್. ಸರ್ ಇದು ಸ್ವಿಫ್ಟ್ ಡಿಸೈರ್ 2016 ಮಾಡಲು ಸರ್. ಇದು 2016 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಇದು ಕೂಡ. ಸೊ ಟೈರ್ಸ್ ಎಲ್ಲ ಚೆನ್ನಾಗಿದೆ, ಗಾಡಿ ಕೂಡ ತುಂಬಾ ನೀಟ್ ಆಗಿದೆ. ಸೊ ನೀವು ನೋಡ್ತಾ ಇರಬಹುದು, ಇಂಟೀರಿಯರ್ ತುಂಬಾ ಚೆನ್ನಾಗಿದೆ. ಇದು VDI ಆಪ್ಷನಲ್ ಆಗಿರೋದ್ರಿಂದ ಇದರಲ್ಲಿ ಡ್ಯೂಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ, ಇನ್ಬಿಲ್ಟ್ ಸಿಸ್ಟಮ್ ಕೂಡ ಬರುತ್ತೆ ಸರ್ ವೆಹಿಕಲ್. ಪ್ರೈಸಿಂಗ್ ಸರ್ ಪ್ರೈಸ್ ವೈಸ್ ಅಂತ ಹೋದ್ರೆ 6,5 ಲಕ್ಷ ಹೇಳ್ತಾ ಇದೀವಿ. ಸೊ ನಿಮ್ಮ ಚಾನಲ್ ಇಂದ ಬಂದ್ರೆ 6,30,000 ಈ ವೆಹಿಕಲ್ ಕೊಡ್ತೀವಿ. 6,30,000 ಕಡಿಮೆ ಆಗುತ್ತೆ ಸರ್. ಸರ್ ಇಲ್ಲ, 6,30,000 ಕಡಿಮೆ ಆಗಲ್ಲ. 6,30,000 ಖಂಡಿತವಾಗಿ ಮಾಡ್ಕೊಡ್ತೇವೆ. ಸೊ ಲೋನ್ ಆಪ್ಷನ್ ಅಂತ ಬಂದ್ರೆ 5 ರಿಂದ 5.5 ಲಕ್ಷ ಲೋನ್ ಮಾಡ್ತೀವಿ. ಬರೀ 80,000 1 ಲಕ್ಷ ಡೌನ್ ಪೇಮೆಂಟ್ ಅಂದ್ರೆ ಈಸಿಯಾಗಿ ತಗೊಂಡು ಹೋಗ್ಬೋದು ಸರ್. ಇನ್ನೊಂದು ರೀಡ್ಸ್ ಸರ್. ರೀಡ್ಸ್ ಬಗ್ಗೆ ಹೇಳೋದಾದ್ರೆ ಸರ್, ಇದು ZXi 2015 ಮಾಡಲು ಸಿಂಗಲ್ ಓನರ್ ಗಾಡಿ. ZXi ಇದು ಬಂದು AC, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ, ಬ್ಯಾಕ್ ವೈಪರ್, ಡೀಪ್ ಆಗರ್, ಫಾಗ್ ಲ್ಯಾಂಪ್, ಕಂಪನಿಯಿಂದಾನೇ ಅಲ್ಲ ವೀಲು, ಬ್ರಾಂಡ್ ನ್ಯೂ ಟೈರ್ ಎಲ್ಲ ಫಿಟ್ಟಿಂಗ್ ಇರುವಂತ ಗಾಡಿ ಸರ್. ಸೊ ಪ್ರೈಸ್ ವೈಸ್ ಅಂತ ಏನಾದ್ರು ಹೋಗ್ತೀರಿ ಅಂದ್ರೆ ನೀವು ಬರೇ 4,85,000 ಈ ವೆಹಿಕಲ್ ಕೊಡ್ತಾ ಇದೀವಿ. ಪ್ರೈಸ್ ಮಾಡ್ಕೊಡಿ ಸರ್. ಪ್ರೈಸ್ ಸರ್ 4,70,000 ಈ ವೆಹಿಕಲ್ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 4.5 ಲಕ್ಷದವರೆಗೂ ಲೋನೇ ಮಾಡ್ಕೊಟ್ಬಿಡ್ತೀವಿ ಸರ್. 25,000 4,75,000 ಫೈನಲ್ ಕೊಡ್ತಾ ಇದೀವಿ. 4.5 ಲಕ್ಷ ಲೋನೇ ಮಾಡ್ಕೊಡ್ತೀವಿ. 25,000 ಡೌನ್ ಪೇಮೆಂಟ್ ತರ ಕೇಳಿ ತಗೊಂಡು ಹೋಗ್ತೀವಿ. ರಿಡ್ಜ್, ಮಾರುತಿ ರಿಡ್ಜ್, ಅದು ಟಾಪ್ ಎಂಡ್ ಸರ್. ZXi ಇಯರ್ ಬ್ಯಾಗ್ ಎಲ್ಲ ಬರುವಂತ ಗಾಡಿ, ಏನು ಅಳವಡಿಸೋಂಗಿಲ್ಲ, ಎಲ್ಲ ಇದೆ ಹಾಗೆ ಸರ್. i10 ಸರ್ i10 ಬಗ್ಗೆ ಹೇಳ್ಬೇಕು ಅಂದ್ರೆ ಇದು 2012 ಮಾಡಲು ಸಿಂಗಲ್ ಓನರ್, ವೈಟ್ ಕಲರ್, ಎಲ್ಲ ಬ್ರಾಂಡ್ ನ್ಯೂ ಟೈರ್ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ಸ್ಪೋರ್ಟ್ಸ್ ಆಪ್ಷನಲ್ ಅಂದ್ಬಿಟ್ಟು ಬ್ಯಾಕ್ ವೈಪರ್, ಡೀಪ್ ಆಗರ್, ಫಾಗ್ ಲ್ಯಾಂಪ್ ಎಲ್ಲ ಬರುತ್ತೆ. ಕಂಪನಿಯಿಂದ ಇನ್ಬಿಲ್ಟ್ ಸಿಸ್ಟಮ್ ಕೂಡ ಬರುತ್ತೆ. ಸೊ ಪ್ರೈಸ್ ವೈಸ್ ಅಂತ ಹೋದ್ರೆ ಬರೀ 3,25,000 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಇಂದ ಬಂದ್ರೆ 3,10,000 ಗಾಡಿ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ ಬರೀ 2.5 ಲಕ್ಷ ಲೋನೇ ಮಾಡ್ಕೊಡ್ತೀನಿ. 50,000 ರಿಂದ 60,000 ಡೌನ್ ಪೇಮೆಂಟ್ ಅಲ್ಲಿ ಆರಾಮಾಗಿ ಹ್ಯಾಪಿ ಕಸ್ಟಮರ್ ತಗೊಂಡು ಹೋಗ್ಲಿ ಸರ್. ಅಷ್ಟೇ. ಹೌದು ಸರ್. ಫ್ಯಾಮಿಲಿ ಕಾರ್ ಇನೋವಾ ಇದೆಯಲ್ಲ ಸರ್. ಸರ್ ಇನೋವಾ ಬಗ್ಗೆ ಹೇಳ್ಬೇಕು ಅಂದ್ರೆ ಸರ್, ಇವತ್ತು ನೀವು ಕರೆಕ್ಟ್ ಆಗಿ ಒಂದು 2012 ಮಾಡಲು ಶಿಫ್ಟ್ ಹೋಗ್ತೀನಿ 4.5 ಲಕ್ಷ ಕೇಳ್ತಾರೆ ಸರ್. ಹೌದು ಸರ್, ಅದಕ್ಕಿಂತ ಕಡೆ ರೇಟ್ ಅಲ್ಲಿ ಕೊಡ್ತೀನಿ ಸರ್. ಇವತ್ತು 2006 ಮಾಡಲು ಟೊಯಾಟಾ ಇನೋವಾ 7+1 8 ಸೀಟರ್ ಗಾಡಿ. ಸೊ ಇದ್ರಲ್ಲಿ ಬಂದು ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮರಾ ಎಲ್ಲ ಇದೆ, 5 ವರ್ಷ FC ಇದೆ, ಎಲ್ಲ ರನ್ನಿಂಗ್ ಇರುವಂತ ಗಾಡಿ. ಸೊ ಪ್ರೈಸ್ ಅಂತ ಹೇಳಿದ್ರೆ ಸರ್ ಬರೇ 3,80,000 ಈ ವೆಹಿಕಲ್. ಎಷ್ಟು ಸರ್ ಪ್ರೈಸ್? ಸರ್ ಬರೇ 3,80,000 ಕೊಡ್ತೀವಿ. 3,80,000 ಇನೋವಾ? ಹೌದು ಸರ್, ಟೊಯಾಟಾ ಇನೋವಾ ಕೊಡ್ತಾ ಇದೀವಿ ಸರ್. ಆರಾಮಾಗಿ 7 ರಿಂದ 8 ಜನ ಓಡಾಡ ಅಂತ ಟೊಯಾಟಾ ಇನೋವಾ ಬರೇ 3,80,000 ಕೊಡ್ತಾ ಇದೀವಿ. ಇನ್ನೊಂದು ಐಟನ್ ಇದೆಯಲ್ಲ ಸರ್ ಇಲ್ಲಿ? ಸರ್ ಅದೇ ರೀತಿ i10 ನೋಡೋದಾದ್ರೆ 2010 ಮಾಡಲು ಸರ್. ಇದು ಬಂದು ಸೆಕೆಂಡ್ ಓನರ್ ಆಗಿರುತ್ತೆ. ಇದು ಕೂಡ ಸ್ಪೋರ್ಟ್ಸ್ ವೇರಿಯಂಟ್. ಸೊ ಇದರಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮ್, ಬ್ಯಾಕ್ ವೈಪರ್, ಡೀಪ್ ಆಗರ್ ಎಲ್ಲ ಕೂಡ ಬರುತ್ತೆ. ಪ್ರೈಸ್ ವೈಸ್ ಅಂತ ಏನಾದ್ರು ಬರೋದಾದ್ರೆ ಬರೀ 2,35,000 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಇಂದ ಬಂದ್ರೆ 2,25,000ಕ್ಕೆ 2010 ಮಾಡಲು i10 ಕೊಟ್ಬಿಡ್ತೀನಿ ಸರ್. 2,25,000 ಬರೇ 2,25,000 ಅದಕ್ಕೂ ಅದರಲ್ಲೂ ಸ್ಪೋರ್ಟ್ಸ್ ವರ್ಷನ್ ಗಾಡಿ ಕೊಡ್ತಾ ಇದ್ದೀವಿ. ಇನ್ನೊಂದು ವ್ಯಾಗನರ್ ಇದೆಯಲ್ಲ ಸರ್, ಬಗ್ಗೆ ಹೇಳ್ಬೇಕು ಅಂದ್ರೆ 2004 ಮಾಡಲು. ಸೊ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ವೆಹಿಕಲ್, ಗಾಡಿ ಕೂಡ ತುಂಬಾ ಅದ್ಭುತವಾಗಿದೆ. ಸೊ ಪ್ರೈಸ್ ವೈಸ್ ಅಂತ ಏನಾದ್ರು ಹೋಗೋದಾದ್ರೆ 1,45,000 ಈ ವೆಹಿಕಲ್ ಕೊಟ್ಬಿಡ್ತೀವಿ. 1,45,000? ಹೌದು ಸರ್. ನೋಡ್ತಾ ಇರ್ಬೋದು ಬಾಡಿ ಲೈನ್ ಎಲ್ಲ ಆಗಿದೆ ಅಂತ. LX ವೇರಿಯಂಟ್ ಇದಾಗಿರುತ್ತೆ, ಪೆಟ್ರೋಲ್ ಗಾಡಿ. ಹೌದು ಸರ್. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಇದೆ ಸರ್. ಫೈನಲ್ ಇನ್ನೊಂದು ಹೇಳ್ತೀರಾ ಸರ್? 1,40,000 ಈ ವೆಹಿಕಲ್ ಕೊಡ್ತೀವಿ.
1,40,000 40,000ಕ್ಕೆ ಕೊಡ್ತೀವಿ. ಏಟಿಗ ಸರ್ ಏಟಿಗ ಅದೇ ರೀತಿ ಏಟಿಗ ನೋಡೋದಾದ್ರೆ ZDI 2014 ಮಾಡಲು. ಸೊ ವೆಹಿಕಲ್ ಕೂಡ ತುಂಬಾ ಅದ್ಭುತವಾಗಿ ಮೇಂಟೈನ್ ಮಾಡಿದ್ದಾರೆ. ಇದ್ರ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಒಳ್ಳೆ ಲೆದರ್ ಸೀಟ್ ಇದೆ. ಸೊ ಇನ್ಬಿಲ್ಟ್ ಸಿಸ್ಟಮ್ ಕೂಡ ಬರುತ್ತೆ. ಸೊ ಒಂದು ರಿವರ್ಸ್ ಕ್ಯಾಮರಾಕ್ಕೆ ಒಂದು ಇದು ಕೂಡ ಹಾಕಿದ್ದಾರೆ, LCD ಕೂಡ ಹಾಕಿದ್ದಾರೆ, ನೋಡಿದ್ರೆ ಚಿಕ್ಕದು. ಸೊ ವೆಹಿಕಲ್ ಕೂಡ ತುಂಬಾ ಅದ್ಭುತವಾಗಿ ಮೇಂಟೈನ್ ಮಾಡಿದ್ದಾರೆ. ಕಂಪ್ನಿಯಿಂದಾನೆ ಮ್ಯಾಗ್ವೀಲ್ ಎಲ್ಲ ಬರ್ತದೆ. ಸೊ ಪ್ರೈಸ್ ವೈಸ್ ಅಂತ ಏನಾದ್ರು ಹೋಗೋದಾದ್ರೆ ಬರೀ 6,80,000ಕ್ಕೆ ಈ ವೆಹಿಕಲ್ ಕೊಡ್ತೀವಿ. ಇನ್ನೊಂದು ಪ್ರೈಸ್ ಹೇಳಿ ಸರ್ ಸ್ವಲ್ಪ. ಸರ್ ಇನ್ನೂ 10,000 ಕಮ್ಮಿ ಮಾಡಿ 6,70,000ಕ್ಕೆ ಈ ವೆಹಿಕಲ್ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 6 ಲಕ್ಷ ಲೋನೇ ಮಾಡ್ಕೊಡ್ತೀನಿ. 70,000 ಡೌನ್ ಪೇಮೆಂಟ್ ತರ ಕೇಳಿ ಆರಾಮಾಗಿ ಇವತ್ತು ಯಾವ್ದಾದ್ರು 18 ಮೈಲೇಜ್ ಬರೋದು 7+1 ವೆಹಿಕಲ್ ಇದೆ ಅಂದ್ರೆ ಅದು ಏಟಿಗ ಮಾತ್ರ ಸರ್ ಮಾರುತ್ತೆ. ಎಷ್ಟು ಸರ್ ಪ್ರೈಸ್? ಸರ್ 6,70,000ಕ್ಕೆ ಕೊಡ್ತೀವಿ ಸರ್. ಫೈನಲ್ 6,70,000 ಲೋನ್ ಅಂತ ಹೇಳಿದ್ರೆ 6 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 70,000 ಡೌನ್ ಪೇಮೆಂಟ್. 70,000 ತಂದ್ರೆ ಸಾಕು ಸರ್ ಖಂಡಿತವಾಗಿ ಮಾಡ್ಕೊಡ್ತೀನಿ. ಹಾಗೆ ಇನ್ನೊಂದು ಇನೋವಾ ಇದೆಯಲ್ಲ ಸರ್? ಸರ್ ಇದು ಬಂದು 2008 ಮಾಡಲು, ಅಂದ್ರೆ 2008 ಮಾಡಲು ವಿ ವರ್ಷನ್. ಸರ್ ನ್ಯೂ ಶೇಪ್ ಕೂಡ ಮಾಡಿದ್ದಾರೆ ಸರ್ ವೆಹಿಕಲ್ ಅಲ್ಲಿ. ನ್ಯೂ ಶೇಪ್ ಮಾಡ್ಬೇಕು ಅಂದ್ರೆ ಇವತ್ತು 2 ರಿಂದ 2.5 ಲಕ್ಷ ಖರ್ಚಾಗುತ್ತೆ ಸರ್. ಅದು ಫ್ರೀ ಆಪ್ಷನ್ ಇದೆ ಕಸ್ಟಮರ್ ಗೆ. ಸರ್ ಬರೀ 5,80,000ಕ್ಕೆ ಟೊಯೋಟಾ ಇನೋವಾ ವಿ ವರ್ಷನ್ ನ್ಯೂ ಶೇಪ್ ಆಗಿರೋ ಗಾಡಿ ಕೊಡ್ತಾ ಇದೀವಿ. ನ್ಯೂ ಶೇಪ್ ಗಾಡಿ ಖಂಡಿತ ಸರ್. 5,80,000 ಕೊಡ್ತಾ ಇದೀವಿ. 5,80,000ಕ್ಕೆ ಇನ್ನೊಂದು ಇನೋವಾ ಸಿಗ್ತಾ ಇದೆ ನೋಡಿ. 820 ಸರ್ i20 ಬಗ್ಗೆ ಹೇಳೋದಾದ್ರೆ 2012 ಮಾಡಲು ಸ್ಪೋರ್ಟ್ಸ್ ವೇರಿಯಂಟ್, ಸೆಕೆಂಡ್ ಓನರ್. ಇದ್ರಲ್ಲಿ ಕೂಡ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಪರ್, ಡಿಫಾಗ್, ಫಾಗ್ ಲ್ಯಾಂಪ್, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ. ಕಂಪ್ನಿಯಿಂದ ಅಲಾಯ್ ವೀಲ್ ಕೂಡ ಬರುತ್ತೆ ವೆಹಿಕಲ್ ಅಲ್ಲಿ. ಸೊ ಎಲ್ಲ ಬರುವಂತ ಹೊಸ ಟೈರ್ ಹಾಕಿರುವಂತ ಗಾಡಿ ಬರೀ 3,65,000 ಗಾಡಿ ಕೊಡ್ತಾ ಇದೀವಿ. 3,65,000 ಬರೇ 3,65,000 ಕೊಡ್ತಾ ಇದೀವಿ. ಲೋನ್ ಆಪ್ಷನ್ ಬೇಕಾ 3 ಲಕ್ಷ ಲೋನೇ ಮಾಡ್ಕೊಡ್ತೀನಿ ಸರ್. 65,000 ಡೌನ್ ಪೇಮೆಂಟ್ ತರ ಕೇಳಿ ತಗೊಂಡು ಹೋಗ್ತೀವಿ. 65,000 ತಂದ್ರೆ ಸಾಕು. ಇದು ಸರ್ ಇದು ಪುಂಟೋ ಸರ್. ಇವತ್ತು ಫಿಯೇಟ್ ಪುಂಟೋ ನೀವು ಎಲ್ಲಾ ಕಡೆ ವಿಡಿಯೋ ಮಾಡಿರ್ತೀರ, ಎಲ್ಲಿ ಬೇಕಾದ್ರೂ ನೋಡಿರಿ. ಸೊ ಇವತ್ತು ಒಂದು ಫಿಯೇಟ್ ಪುಂಟೋ ತಗೋಬೇಕು ಅಂದ್ರೆ 2.5 ರಿಂದ 3 ಲಕ್ಷ ಇರುತ್ತೆ ಸರ್. ಹೌದು ಸರ್. ಅದ್ರಲ್ಲೂ ಒಳ್ಳೆ ಫ್ಯಾನ್ಸಿ ಅಲ್ಲಾ ವೀಲು, 35,000 ಕೊಟ್ಟು ಸೀಟ್ ಕವರ್ ಕೂಡ ಹಾಕ್ಸಿದ್ದಾರೆ. ಸೊ ಎಲ್ಲ ಇರುವಂತ ಗಾಡಿ 2009 ಮಾಡಲು. ಸೊ ಬರೇ 1.5 ಲಕ್ಷಕ್ಕೆ 800 ಇಲ್ಲ ಒಂದು ಆಲ್ಟೋ ಪ್ರೈಸ್ ನಲ್ಲಿ 1.5 ಲಕ್ಷಕ್ಕೆ ಫಿಯೇಟ್ ಪುಂಟೋ ಕೊಡ್ತಾ ಇದೀನಿ. 1.5 ಲಕ್ಷ ಬರೇ 1.5 ಲಕ್ಷ ಕೊಡ್ತಾ ಇದೀನಿ. 1.5 ಲಕ್ಷಕ್ಕೆ ಪುಂಟೋ ಸಿಗ್ತಾ ಇದೆ ನೋಡಿ. ಸೇಮ್ ಶಿಫ್ಟ್ ಇಂಜಿನ್ ಬರುತ್ತಲ್ಲ ಸರ್? ಹೌದು ಸರ್. ಹಾಗೆ ಕ್ವಾಲಿಸ್ ಬಗ್ಗೆ ಹೇಳಿ ಸರ್. ಕ್ವಾಲಿಸ್ ಬಗ್ಗೆ ಹೇಳೋದಾದ್ರೆ ಸರ್ ಇದು 2000 ಮಾಡಲು. ಸೊ ಇದು GS ವೇರಿಯಂಟ್. ಓಕೆ. ಅಂದ್ರೆ ಇದರಲ್ಲಿ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಫ್ರಂಟ್ 2, ರೂಪ್ AC ಎಲ್ಲ ಬರುತ್ತೆ. ಇದರಲ್ಲಿ LCD ಕೂಡ ಇದೆ. ರೂಪ್ LCD ಫಿಟ್ ಮಾಡಿದ್ದಾರೆ. ಸೊ 5 ವರ್ಷ FC, 1 ವರ್ಷ ಇನ್ಸೂರೆನ್ಸ್ ಕೊಡ್ತೀನಿ. ಇವತ್ತು ಒಂದು ಆಲ್ಟೋ ತಗೋಬೇಕು 7, 8 ಅಂದ್ರೆ 2 ಲಕ್ಷ 2.5 ಲಕ್ಷ ಕೇಳ್ತಾರೆ ಸರ್. ಬರೇ 1,95,000ಕ್ಕೆ 8 ಜನ ಓಡಾಡ ಅಂತ ಟೊಯೋಟಾ ಕ್ವಾಲಿಸ್ ಕೊಡ್ತಾ ಇದೀವಿ. 8 ಜನ ಓಡಾಡೋದು ಬರೇ 1,95,000 ಗಾಡಿ ಕೊಡ್ತಾ ಇದೀವಿ. ಒಂದು ಮಹೀಂದ್ರಾ XUV500. ಹೌದು ಸರ್. XUV500 ಮಿನಿ ಆನೆ ಅಂತಾನೆ ಕರೀತಾರೆ. ಗೊತ್ತಿರುತ್ತೆ. 88 ಅವತ್ತಿನ ಟಾಪ್ ಎಂಡ್. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, 8 ಏರ್ ಬ್ಯಾಗ್ ಬರುತ್ತೆ. 8 ಗಾಳಿ ಚೀಲಗಳು ಇರುವಂತ ಗಾಡಿ ಸರ್. ನೋಡ್ತಾ ಇರ್ಬೋದು ಇಂಟರ್ವ್ಯೂಸ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡೋರೆ. ಎಷ್ಟು ಹೊಡಿದೆ ಸರ್ ಗಾಡಿ ಇದು? ಸರ್ ಕಿಲೋಮೀಟರ್ ಬಂದ್ಬಿಟ್ಟು 1,38,000 ರನ್ ಆಗಿದೆ. 1,38,000 ಓಡಿದೆ. ಡೀಸೆಲ್ ಗಾಡಿ ಆಗಿರುತ್ತೆ. ಪ್ರೈಸಿಂಗ್ ಏನ್ ಹೇಳ್ತಾ ಇದ್ದಾರೆ? ಪ್ರೈಸಿಂಗ್ ವೈಸ್ ಹೋಗ್ತೀನಿ ಅಂದ್ರೆ 6.5 ಲಕ್ಷ ಹೇಳ್ತಾ ಇದ್ದೀನಿ. ನಿಮ್ ಚಾನಲ್ ಇಂದ ಬಂದ್ರೆ 6,30,000 ಕೊಡ್ತೀನಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ 5.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 80,000 ಕ್ಯಾಶ್ ತರಲಿ ಸಾಕು. ವೀಕ್ಷಕರು ಆರಾಮ ತಗೊಂಡೋಗ. 80,000 ತಂದ್ರೆ ಸಾಕು ಸರ್. ಆರಾಮ ತಗೊಂಡು. ಎಲ್ಲಿ ಸಿಗುತ್ತೆ ಸರ್ ಕಾರು? ಸರ್ ಇಲ್ಲಿ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಬಂದ್ರೆ ಸಾಕು. ಇನ್ನೊಂದು ಶಿಫ್ಟ್ ಇದೆಯಲ್ಲ ಸರ್? ಸರ್ ಇದನ್ನು ಹೇಳೋದಾದ್ರೆ 2018 ಮಾಡಲು ಬರೇ 48,000 ಓಡಿರುವಂತ ಸಿಂಗಲ್ ಓನರ್ ಪೆಟ್ರೋಲ್ VX ಆಪ್ಷನಲ್ ವೆಹಿಕಲ್ ಸರ್ ಇದು. ಸೊ ಇದ್ರಲ್ಲಿ ಏನಪ್ಪಾ ಅಂದ್ರೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಮಿರರ್ ಇಂಡಿಕೇಟರ್ ಕೂಡ ಬರುತ್ತೆ. ಕ್ರೋಮ್ ಹ್ಯಾಂಡಲ್ ಬರುತ್ತೆ. ಸೊ ವೆಹಿಕಲ್ ಪ್ರೈಸ್ ವೈಸ್ ಅಂತ ಏನಾದ್ರು ಹೋಗೋದಾದ್ರೆ ಬರೀ 6,45,000 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಇಂದ ಬಂದ್ರೆ ಬರೀ 6,25,000 ಈ ವೆಹಿಕಲ್ ಕೊಡ್ತೀವಿ. 6,25,000 ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 5.5 ಲಕ್ಷ ಲೋನ್, 75,000 ಕ್ಯಾಶ್ ಸಾಕು ಸರ್. ಆರಾಮ ತಗೊಂಡೋಗ್ಬೋದು ಸರ್. ಸರ್ ಚಿಕ್ಕ ಗಾಡಿ ಒಂದಿದೆಯಲ್ಲ ಸರ್? ಸರ್ ಉಂಡೆ ಇಯಾನೋ. ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಸರ್ ಇದು 2012 ಮಾಡಲು. ಸೊ ಇದು ಸೆಕೆಂಡ್ ಓನರ್ ವೆಹಿಕಲ್. ಸೊ ಪೆಟ್ರೋಲ್ ಇದೆ, LPG ಇದೆ, ಸಾರಿ CNG ಇದೆ. ಸೊ ಇದು ನೀವು ಪೆಟ್ರೋಲ್ ಅಲ್ಲಿ ಅಂದ್ರೆ 18 ಮೈಲೇಜ್ ಆರಾಮ ಕೊಡುತ್ತೆ. CNG ಆಪ್ಷನ್ ಇರೋದ್ರಿಂದ 35 ಮೈಲೇಜ್ 1 ಲೀಟರ್ಗೆ ಕೊಡುತ್ತೆ. 35 ಮೈಲೇಜ್ ಬರುತ್ತೆ. ಪ್ಲಸ್ ವೇರಿಯಂಟ್ ಗಾಡಿ. ಹೌದು ಸರ್. AC, ಪವರ್ ಸ್ಟೀರಿಂಗ್, ಫ್ರಂಟೆಡ್ ಪವರ್ ವಿಂಡೋ, ಒಳ್ಳೆ ಲೆದರ್ ಇಂಟೀರಿಯರ್ಸ್. ವೆಹಿಕಲ್ ಕೂಡ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಪ್ರೈಸ್ ವೈಸ್ ಅಂತ ಏನಾದ್ರು ಹೋಗೋದಾದ್ರೆ ಬರೀ 2,65,000 ವೆಹಿಕಲ್ ಕೊಡ್ತೀವಿ. ಇನ್ನೊಂದು ಪ್ರೈಸ್ ಹೇಳಿ ಸರ್. ಸರ್ ಬರೀ 2,65 ಕೊಡ್ತೀನಿ. ಲೋನ್ ಆಪ್ಷನ್ ಅಂತ ಬಂದ್ರೆ ಬರೀ 1,80,000 ಲೋನೇ ಮಾಡ್ಕೊಡ್ತೀನಿ. ಒಂದು 70 ರಿಂದ 80,000 ಕ್ಯಾಶ್ ತಂದ್ರೆ ಸಾಕು. ಆರಾಮ ತಗೊಂಡು ಹೋಗ್ಬೋದು ಸರ್. ಇದರಲ್ಲಿ ಏನಪ್ಪಾ ಅಂದ್ರೆ CNG ನ ಫ್ರೀ ಆಗಿ ಕೊಡ್ತಾ ಇದೀವಿ. ಇವತ್ತು CNG ಅಳವಡಿಸಬೇಕು ಅಂದ್ರೆ 60,000 ಬರ್ತದೆ. ಸೊ ನಾರ್ಮಲ್ ಗಾಡಿ ರೇಟ್ ಅಲ್ಲಿ 60,000 CNG ಇರುವಂತ ವೆಹಿಕಲ್ ಕೊಡ್ತಾ ಇದೀವಿ. CNG ನಲ್ಲಿ ಎಷ್ಟು ಬರ್ಬೋದು ಸರ್ ಮೈಲೇಜ್ ಎಲ್ಲ? ಸರ್ ಆರಾಮಾಗಿ 35 ಮೈಲೇಜ್ ಬರುವಂತ ಏಕೈಕ ಗಾಡಿ ಇಯಾನ್. ಎಷ್ಟು ಸರ್ ಪ್ರೈಸ್? ಸರ್ ಬರೇ 2,65,000 ಸರ್. ನೆಕ್ಸಾನ್ ಸರ್. ಟಾಟಾ ನೆಕ್ಸಾನ್ ಬಗ್ಗೆ ಹೇಳ್ಬೇಕು ಅಂದ್ರೆ 2018 ಮಾಡಲು ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಸರ್ ಇದು. ಸೊ ಪುಷ್ ಬಟನ್ ಸ್ಟಾರ್ಟ್, ಏರ್ ಬ್ಯಾಗು, ಮ್ಯಾಗ್ವಿಲ್, ಅಂದ್ರೆ ಅಲಾಯ್ ವೀಲ್ ಇಂದ ಎಲ್ಲ A to Z, ಬ್ಯಾಕ್ ವೈಪರ್, ಡಿಫಾಗ್, ಫಾಗ್ ಲ್ಯಾಂಪ್ ಎಲ್ಲ ಬರುವಂತ ವೆಹಿಕಲ್ ಇದು. ಸೊ ಇದು ಬಂದ್ಬಿಟ್ಟು ಪ್ರೈಸ್ ವೈಸ್ ಏನಾದ್ರು ಹೋಗ್ತೀನಿ ಅಂದ್ರೆ ಬರೀ 8,75,000 ಹೇಳ್ತಾ ಇದೀವಿ. ಸರ್ ನಿಮ್ ಚಾನಲ್ ಇಂದ ಬರೀ 8.5 ಲಕ್ಷಕ್ಕೆ ಈ ವೆಹಿಕಲ್ ಕೊಡ್ತೀವಿ. 8.5 ಲಕ್ಷಕ್ಕೆ ಟಾಟಾ ನೆಕ್ಸಾನ್ 2018 ಮಾಡಲು ಡೀಸೆಲ್ ಟಾಪ್ ಎಂಡ್ ವೆಹಿಕಲ್ ಕೊಡ್ತಾ ಇದೀವಿ ಸರ್. ಲೋನ್ ಆಪ್ಷನ್ ಹೋಗ್ತೀನಿ ಅಂದ್ರೆ ಸರ್ 7 ರಿಂದ 7.5 ಲಕ್ಷ ಲೋನೇ ಮಾಡ್ಕೊಡ್ತೀವಿ ಸರ್.
1 ರಿಂದ 1.5 ಡೌನ್ ಪೇಮೆಂಟ್ ತಗೊಂಬರ್ಲಿ ಟಾಟಾ ನೆಕ್ಸಾನ್ 2018 ಮಾಡಲು ಡೀಸೆಲ್ ವೇರಿಯಂಟ್ ಬರೀ 75,000 ಓಡುವಂತ ಡೀಸೆಲ್ ಗಾಡಿ ಕೊಡ್ತಾ ಇದ್ದೀವಿ. ಬರೀ ಎಷ್ಟು ತರಬೇಕು ಸರ್? ಸರ್ ಬರೀ 1 ರಿಂದ 1.5 ಲಕ್ಷ ಕ್ಯಾಶ್ ತಂದ್ರೆ ಸಾಕು ಟಾಟಾ ನೆಕ್ಸಾನ್ 2018 ಮಾಡಲು ಡೀಸೆಲ್ ಗಾಡಿ ಅವ್ರದ್ದಾಗಿಸ್ಕೋಬಹುದು. ಬಲೋನ ಬಗ್ಗೆ ಹೇಳ್ಬೇಕು ಅಂದ್ರೆ 2016 ಮಾಡಲು ಸೆಕೆಂಡ್ ಓನರ್. ಸೊ ಇದು ಬಂದು ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಪರ್, ಡೀಪ್ ಪವರ್ ಎಲ್ಲ ಬರುತ್ತೆ. ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ ಸರ್. ಸರ್ ವೆಹಿಕಲ್ ಪ್ರೈಸ್ ಅದೇ ರೀತಿ ಹೇಳೋದಾದ್ರೆ ಬರೀ 5,85,000 ವೆಹಿಕಲ್ ಕೊಡ್ತೀವಿ. ಇನ್ನೊಂದು ಪ್ರೈಸ್ ಮಾಡ್ಕೊಡಿ ಸರ್. 5,80,000 ಕೊಡ್ತೀವಿ ಸರ್. ಲೋನ್ ಬೇಕಾ ಸರ್? 5 ರಿಂದ 5.5 ಲಕ್ಷ ಲೋನ್, 50 ರಿಂದ 75,000 ಕ್ಯಾಶ್ ತರ ಕೇಳಿ ಆರಾಮ ತಗೊಂಡೋಗಿ ಕೇಳಿ. ಇನ್ನೊಂದು ಪೋಲೋ ಸರ್ ಅದೇ ರೀತಿ ಪೋಲೋ ಹೇಳೋದಾದ್ರೆ 2016 ಮಾಡಲು. ಸೊ ಇದು ಬಂದು ಸೆಕೆಂಡ್ ಓನರ್ ಡಾಕ್ಟರ್ ಯೂಸ್ ಮಾಡಿರುವಂತ ಐ ಲೈನ್. ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಪರ್, ಡೀಪ್ ಫಾಗ್ ಲ್ಯಾಂಪ್, ಆಡಿಯೋ ಕಂಟ್ರೋಲ್, ಸ್ಟೇರಿಂಗ್ ಎಲ್ಲ ಬರುತ್ತೆ. ಕಂಪನಿಯಿಂದ ಅಲಾಯ್ ವೀಲ್, ಬ್ರಾಂಡ್ ನ್ಯೂ ಟೈರ್ ಕೂಡ ಅಳವಡಿಸಿದ್ದಾರೆ. ನೀವು ನೋಡ್ತಾ ಇರ್ಬೋದು. ಗಾಡಿ ಕೂಡ ತುಂಬಾ ನೀಟ್ ಆಗಿದೆ. ಡೀಸೆಲ್ ವೇರಿಯಂಟ್. ಪ್ರೈಸ್ ಎಷ್ಟು ಸರ್? ಸರ್ ಪ್ರೈಸ್ ಬರೀ 6.5 ಲಕ್ಷ ಹೇಳ್ತಾ ಇದೀವಿ ಸರ್. ನಿಮ್ ಚಾನಲ್ ಇಂದ ಬರೀ 6,30,000 ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 5.5 ರಿಂದ 5.80 ಲೋನ್ ಮಾಡ್ಕೊಡ್ತೀವಿ. 50 ರಿಂದ 80,000 ಕ್ಯಾಶ್ ತರ ಕೇಳಿ ತಗೊಂಡೋಗಿ. 50 ರಿಂದ 80,000 ಕ್ಯಾಶ್ ತರ ಕೇಳಿ ಆರಾಮ ತಗೊಂಡೋಗಿ ಕೇಳಿ ಈಸಿಯಾಗಿ. ಇದು ಸರ್ ಈ ಅದೇ ರೀತಿ ನೀವು ಬಲೋನ ನೋಡ್ತಾ ಇರ್ಬೋದು. ಇದು ಆಲ್ಫಾ ವೇರಿಯಂಟ್ 2015 ಮಾಡಲು ಡಿಸೆಂಬರ್ ತಿಂಗಳು ಗಾಡಿ. ಸೊ ಇದರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಪರ್, ಪುಷ್ ಬಟನ್ ಸ್ಟಾರ್ಟ್, ಬ್ಯಾಕ್ ವೈಪರ್, ಡೀಪ್ ಫಾಗ್, ಫಾಗ್ ಲ್ಯಾಂಪ್, ಕಂಪನಿಯಿಂದ ಅಲಾಯ್ ವೀಲ್ ಬರುತ್ತೆ. ನಾವಿಗೇಷನ್ ಒಳ್ಳೆ ಸಿಸ್ಟಮ್ ಬರುತ್ತೆ. ಮಿರರ್ ಇಂಡಿಕೇಟರ್ ಬರುತ್ತೆ. ಪ್ರತಿಯೊಂದು ಆಪ್ಷನ್ ಬರುತ್ತೆ. ಏನು ಬರಲ್ಲ ಅನ್ನಂಗಿಲ್ಲ. ಪ್ರತಿಯೊಂದು ಆಪ್ಷನ್ ಇದೆ. ಸೊ ಪ್ರೈಸ್ ವೈಸ್ ಅಂತ ಹೋದ್ರೆ 6,25,000 ಈ ವೆಹಿಕಲ್ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 5.5 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 75,000 ಡೌನ್ ಪೇಮೆಂಟ್ ತರ ಕೇಳಿ ಆರಾಮ ತಗೊಂಡೋಗಿ ಕೇಳಿ. 75,000 ತಂದ್ರೆ ಸಾಕು. ಹೌದು ಸರ್. ಇದು ಸರ್ ಇದು ಅದೇ ರೀತಿ ನೀವು ನೋಡ್ತಾ ಇರೋದು i20 ಆಕ್ಟಿವ್. ಇದು ಒಂದು 2016 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಬರೀ 52,000 ಓಡಿರುವಂತ ಗಾಡಿ ಸರ್. 52,000 ಓಡಿದೆ ಅಷ್ಟೇ. ನೋಡ್ತಾ ಇರ್ಬೋದು. ಇಂಟೀರಿಯರ್ ವೈಸ್ ಪುಷ್ ಬಟನ್ ಸ್ಟಾರ್ಟ್ ಇಂದ ಹಿಡಿದು A to Z ಎಲ್ಲ ಬರ್ತದೆ ಸರ್. ಇದರಲ್ಲಿ 6 ಏರ್ ಬ್ಯಾಗ್ ಬರುತ್ತೆ. ಅಂದ್ರೆ 6 ಏರ್ ಬ್ಯಾಗ್ಸ್ ಇರುತ್ತೆ ಸರ್. ಪ್ರೈಸಿಂಗ್ ಏನ್ ಹೇಳ್ತಾ ಇದ್ರ ಸರ್? ಪ್ರೈಸ್ ವೈಸ್ ಅಂತ ಏನಾದ್ರು ಹೇಳೋದಾದ್ರೆ ಸರ್ ಇದು ಬರೀ 6.25 ಲಕ್ಷ ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಇಂದ ಬಂದ್ರೆ 5,95,000 ಈ ವೆಹಿಕಲ್ ಕೊಡ್ತೀವಿ ಸರ್. 5,95,000 ಕೊಡ್ತೀವಿ. ಸೊ ಲೋನ್ ಆಪ್ಷನ್ ಅಂತ ಬಂದ್ರೆ 5 ಲಕ್ಷ 5.5 ಲಕ್ಷದವರೆಗೂ ಲೋನೇ ಮಾಡ್ತೀವಿ. 45 ರಿಂದ 95,000 ಕ್ಯಾಶ್ ತಂದ್ರೆ ಸಾಕು ಆರಾಮ ತಗೊಂಡೋಗ್ಬೋದು. ವ್ಯಾಗನರ್ ಬಗ್ಗೆ ಹೇಳಿ ಸರ್. ವ್ಯಾಗನರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಸರ್ ಅದು 2000 ಮಾಡಲು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಪರ್ ಎಲ್ಲ ಇದೆ. VXI ವೇರಿಯಂಟ್ ಟಾಪ್ ಎಂಡ್ ಆಗಿರುತ್ತೆ. ಸೊ 5 ವರ್ಷ FC ಇದೆ. ಸೊ ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ. ಸೊ ಪ್ರೈಸ್ ವೈಸ್ ಅಂತ ಏನಾದ್ರು ಹೋಗೋದಾದ್ರೆ ಬರೀ ವೆಹಿಕಲ್ 95,000 ಈ ವೆಹಿಕಲ್ ಕೊಡ್ತಾರೆ ಸರ್. ಪ್ರೈಸ್ ಕಡಿಮೆ ಮಾಡಿ ಸರ್. 95,000 ಕಡಿಮೆ ಎಲ್ಲಿ ಬೇಕಾದ್ರೂ ಚೆಕ್ ಮಾಡಬಹುದು. 90,000 ಖಂಡಿತ ಮಾಡ್ಕೊಳ್ಳೋಣ ಸರ್. ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಬರ್ಲಿ. 90,000 ನಿಮ್ ಚಾನಲ್ ಇಂದ ಬಂದ್ರೆ ಖಂಡಿತವಾಗಿ ಮಾಡ್ಕೊಡ್ತೀವಿ. 90,000 ಹೌದು ಸರ್. ನೀವು ನೋಡೋದಾದ್ರೆ ಮಾರುತಿ ಈಕೋ 2015 ಮಾಡಲು ಸರ್ ಅದು. ಸೊ ಸಿಂಗಲ್ ಓನರ್ ವೆಹಿಕಲ್. AC ಕೂಡ ಬರುತ್ತೆ. ಸೊ ಪ್ರೈಸ್ ವೈಸ್ ಅಂತ ಏನಾದ್ರು ಹೋಗೋದಾದ್ರೆ ಬರೇ 3.5 ಲಕ್ಷ ಗಾಡಿ ಕೊಡ್ತೀವಿ. ಬರೀ 3.5 ಲಕ್ಷ? ಹೌದು ಸರ್. ಎಲ್ಲರಿಗೂ 3,80,000 ಹೇಳ್ತಾ ಇದೀವಿ. ಎಲ್ಲಾ ಕಡೆನೂ ಆ ಪ್ರೈಸ್ ಇದೆ. ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಬಂದ್ರೆ ಬರೇ 3.5 ಲಕ್ಷ ಆ ವೆಹಿಕಲ್ ಕೊಡ್ತೀವಿ. 3.5 ಲಕ್ಷಕ್ಕೆಲ್ಲ ಈಕೋ ಸಿಗ್ತಾ ಇದೆ. ಹಾಗೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಇನ್ನೊಂದು i20. ಅದೇ ರೀತಿ ನೋಡೋದಾದ್ರೆ i20 ಆಸ್ತಾ ಆಪ್ಷನ್ ಅಲ್ಲ ಸರ್. ಇದರಲ್ಲಿ 6 ಏರ್ ಬ್ಯಾಗ್ ಬರುತ್ತೆ. ಅಂದ್ರೆ 6 ಗಾಳಿ ಚೀಲ ಬರುವಂತ ಗಾಡಿ. ಸೊ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಪರ್, ಡೀಪ್ ಪವರ್, ಫಾಗ್ ಲ್ಯಾಂಪ್, ಆಡಿಯೋ ಕಂಟ್ರೋಲ್, ಸ್ಟೇರಿಂಗ್, ಇನ್ಬಿಲ್ಟ್ ಸಿಸ್ಟಮ್ ಎಲ್ಲ ಬರುತ್ತೆ. ಸೊ ಪ್ರೈಸ್ ವೈಸ್ ಅಂತ ಏನಾದ್ರು ಹೋಗೋದಾದ್ರೆ 7,45,000 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಇಂದ ಬಂದ್ರೆ 7,25,000 ಈ ವೆಹಿಕಲ್ ಕೊಡ್ತೀವಿ. 7,25,000 ಫೈನಲ್ ಸರ್? ಹೌದು ಸರ್. ಇನ್ನೊಂದು ಶಿಫ್ಟ್ ಲೋನ್ ಆಪ್ಷನ್ ಅಂತ ಬಂದ್ರೆ ಅದೇ ರೀತಿ ನಿಮ್ಗೆ 6 ರಿಂದ 6.5 ಲೋನೇ ಮಾಡ್ಕೊಡ್ತೀವಿ. 75 ರಿಂದ 1.25 ಲಕ್ಷ ಕ್ಯಾಶ್ ತರಲಿ ಆರಾಮ ತಗೊಂಡೋಗಿ ಸರ್. ಅದೇ ರೀತಿ ನೀವು ನೋಡೋದಾದ್ರೆ ಸರ್ ಇದು 2018 ಮಾಡಲು ZXi ಪ್ಲಸ್ ಮಾರುತಿ ಸ್ವಿಫ್ಟ್ ಅಂದ್ರೆ ಫುಲ್ಲಿ ಟಾಪ್ ಎಂಡ್. ಸೊ ಕಂಪನಿಯಿಂದ ಅಲಾಯ್ ವೀಲ್ ತೆಗಿಸಿ ಬೇರೆ ಫ್ಯಾನ್ಸಿ ಅಲಾಯ್ ವೀಲ್ ಹಾಕಿದ್ರೆ ನೀವು ನೋಡ್ತಾ ಇರ್ಬೋದು. ಎಲ್ಲ ಆಡಿಯೋ ಕಂಟ್ರೋಲ್, ಸ್ಟೇರಿಂಗ್ ಇಂದ ಬ್ಯಾಕ್ ವೈಪರ್, ಡೀಪ್ ಫಾಗರ್, ಇನ್ಬಿಲ್ಟ್ ಸಿಸ್ಟಮ್ ಇದು ಎಲ್ಲ ಬರುತ್ತೆ ಸರ್. A to Z ಇದರಲ್ಲಿ. ಸೊ ಪ್ರೈಸ್ ವೈಸ್ ಅಂತ ಹೋಗೋದಾದ್ರೆ ಬರೇ 6,95,000 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಇಂದ ಬಂದ್ರೆ 6,85,000 ಈ ವೆಹಿಕಲ್ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 6 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 85,000 ಡೌನ್ ಪೇಮೆಂಟ್ ತಗೊಂಬಂದು ಸಾಕು. 85,000 ತಂದ್ರೆ ಸಾಕು. ಹೌದು ಸರ್, ಖಂಡಿತವಾಗಿ ಸರ್. ಹಾಗೆ ಇನ್ನೊಂದು ಬಲಿನ ಸರ್? ಸರ್ 2018 ಮಾಡಲು ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್. ಸೊ ಇದು ಬಂದು ಡೆಲ್ಟಾ ವೇರಿಯಂಟ್ ಆದ್ರೂ ಕೂಡ ಫ್ಯಾನ್ಸಿ ಅಲಾಯ್ ವೀಲ್ ಎಲ್ಲ ಹಾಕಿದ್ದಾರೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಡೀಸೆಲ್ ವೇರಿಯಂಟ್ ಬರೀ 72,000 ಓಡಿದೆ. ಸೊ ಪ್ರೈಸ್ ವೈಸ್ ಅಂತ ಏನಾದ್ರು ಹೋಗೋದಾದ್ರೆ ಈ ವೆಹಿಕಲ್ ಸೊ 6,65,000 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಇಂದ ಬಂದ್ರೆ 6.5 ಲಕ್ಷಕ್ಕೆ 2018 ಮಾಡಲು ಡೀಸೆಲ್ ಬಲೂನ್ ಕೊಡ್ತೀನಿ ಸರ್. ATS ಸರ್? ಸರ್ ಅದೇ ರೀತಿ 2012 ಮಾಡಲು ಡೀಸೆಲ್ ವೇರಿಯಂಟ್ GD. ಸರ್ ETS ಇವತ್ತು ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಲಿ. 2012 ಮಾಡಲು 4.5 ರಿಂದ 5 ಲಕ್ಷ ಪ್ರೈಸ್ ಇದೆ. ಸೊ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ 3.5 ಲಕ್ಷಕ್ಕೆ ವೆಹಿಕಲ್ ಕೊಡ್ತೀವಿ. 3.5 ಲಕ್ಷನಾ? ಬರೇ 3.5 ಲಕ್ಷ ಕೊಡ್ತೀವಿ ಸರ್ ಗಾಡಿ. ಸರ್ ವರ್ಣ? ಸರ್ ವರ್ಣ ಫ್ಲೂಡಿಕ್ ಇವತ್ತು ವರ್ಣ ನಾರ್ಮಲ್ ಆಗಿ ವರ್ಣ ತಗೋಬೇಕು ಅಂದ್ರೆ 3 ಲಕ್ಷ 3.25 ಲಕ್ಷ ಇದೆ ಸರ್. ಇವತ್ತು ವರ್ಣ ಫ್ಲೂಡಿಕ್ ಕೊಡ್ತೀವಿ ಸರ್. ಕಡಿಮೆ ಸರ್ ಬರೇ 3 ಲಕ್ಷ ಬಜೆಟ್ ಅಲ್ಲಿ ಕೊಡ್ತೀವಿ ಸರ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸಿಂಗಲ್ ಏರ್ ಬ್ಯಾಗು, ಫ್ಯಾನ್ಸಿ ಅಲಾಯ್ ವೀಲ್ ಕೂಡ ಹಾಕಿದ್ದಾರೆ. ವೆಹಿಕಲ್ ಕೂಡ ತುಂಬಾ ನೀಟ್ ಆಗಿದೆ. ಬರೇ 3 ಲಕ್ಷಕ್ಕೆ 2011 ಮಾಡಲು
ವೆಹಿಕಲ್ ಕೊಡ್ತಾ ಇದೀವಿ ಸರ್, ಡೀಸೆಲ್ ವೇರಿಯಂಟ್ ಅದು. ನೋಡಿ ವೀಕ್ಷಕರೇ, ಫ್ಲೂಡಿಕ್ ವರ್ಣ ಎಷ್ಟು ಸರ್ ಪ್ರೈಸ್? 3 ಲಕ್ಷ ಕೊಡ್ತಾ ಇದೀವಿ ಸರ್. ಇನ್ನೊಂದು ಪೋಲೋ ಇದೆಯಲ್ಲ ಸರ್, ಜರ್ಮನ್ ರೆಡ್ ಕಲರ್. ಸರ್ ಜರ್ಮನ್ ರೆಡ್ ಪೋಲೋ 2014 ಮಾಡಲು ಐ ಲೈನ್ ಫುಲ್ಲಿ ಟಾಪ್ ಎಂಡ್, ಸೆಕೆಂಡ್ ಓನರ್, ಬರೇ 66,000 ಓಡಿರುವಂತ ಗಾಡಿ ಸರ್. ಸೊ 5.5 ಲಕ್ಷ ಹೇಳ್ತಾ ಇದೀವಿ ಸರ್. 5.5 ಲಕ್ಷ. 5.5 ಮಾಡಿ ಹೇಳಿ ಸರ್ ಒಂದು ಪ್ರೈಸ್. ನಿಮ್ ಚಾನಲ್ ಇಂದ ಬಂದ್ರೆ 5,30,30,000 ಕೊಡ್ತೀವಿ ಸರ್. ಎಷ್ಟು ಸರ್ ಪ್ರೈಸ್? 5,30,30,000, 5,30,000 ಕೊಡ್ತೀವಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ 4.5 ಲೋನೇ ಮಾಡ್ಕೊಡ್ತೀವಿ. 80,000 ಡೌನ್ ಪೇಮೆಂಟ್ ತಗೊಂಡ್ಬರಕ್ಕೆ ಆರಾಮ ತಗೊಂಡು. 80,000 ತಂದ್ರೆ ಸಾಕು. ಖಂಡಿತ ಸರ್.